ವೆಲ್ಕಮ್ ಬ್ಯಾಕ್ ಟು ರಂಜನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಕ್ರೈಟೀರಿಯಾ ಏನಿದೆ 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚ್ ಅವರ್ಸ್ ಅದು 365 ಡೇಸಲ್ಲಿ ಕಂಪ್ಲೀಟ್ ಆಗಬೇಕು ಅಂತ. ಸೊ 365 ಡೇಸ್ ಒಳಗಡೆ ಕಂಪ್ಲೀಟ್ ಆಗದೆ ಹೋದರೆ ನಮ್ಮ ಚಾನಲ್ ಡಿಲೀಟ್ ಆಗಿಬಿಡುತ್ತಾ, ಇಲ್ಲ ನಾವು ಪಟ್ಟಿರೋಂಥ ಅಷ್ಟು ಶ್ರಮ ಏನಿರುತ್ತೆ ಅದು ವೇಸ್ಟ್ ಆಗಿಬಿಡುತ್ತಾ, ವ್ಯರ್ಥ ಆಗೋಗ್ಬಿಡುತ್ತಾ, ನಮಗೇನಾದರೂ ತೊಂದರೆ ಆಗುತ್ತಾ, ಅಥವಾ 1 ಇಯರ್ ಆದಮೇಲೆ ಮಾನಿಟೈಸೇಷನ್ ಆಗಲಿಲ್ಲ ಅಂತಂದರೆ ನಾನು ವೀಡಿಯೋ ಮಾಡಬೇಕಾ ಬೇಡವಾ, ಬೇರೆ ಚಾನಲ್ ಏನಾದರೂ ಕ್ರಿಯೇಟ್ ಮಾಡಬೇಕಾ, ಈ ಎಲ್ಲ ಕನ್ಫ್ಯೂಷನ್ಸ್ ಇರುತ್ತೆ. ಇಂಥದ್ದೆಲ್ಲ ಕನ್ಫ್ಯೂಷನ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಓಕೆನಾ? ಸೊ ನಾನಾಗಲೇ ಏನು ಹೇಳಿದೆ, 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚ್ ಅವರ್ಸ್ ಎಷ್ಟು ದಿನದಲ್ಲಿ 365 ಡೇಸಲ್ಲಿ 1 ಇಯರಲ್ಲಿ ಕಂಪ್ಲೀಟ್ ಆಗಬೇಕು. ಆದಾಗ ಮಾತ್ರ ಮಾನಿಟೈಸೇಷನ್ ಆಗೋದು. 1 ಇಯರ್ ಮೇಲೆ ಆದರೆ ಮಾನಿಟೈಸೇಷನ್ ಆಗಲ್ಲ. ಆದರೆ ನೀವು ಇವತ್ತು ಚಾನಲ್ ಮಾಡಿದ್ದೀರಾ, 1 ಇಯರ್ ಆಯಿತು, 365 ಡೇಸ್ ಕಂಪ್ಲೀಟ್ ಆಯಿತು, ಬಟ್ ಇನ್ನೂ ಮಾನಿಟೈಸೇಷನ್ ಆಗಿಲ್ಲ ಅಂತಂದರೆ ನಿಮಗೆ ಯಾವುದೇ ತೊಂದರೆ ಆಗೋದಿಲ್ಲ. ಸೊ ನೀವು ಕನ್ಫ್ಯೂಸ್ ಆಗ್ತಾ ಇರ್ಬೋದು, 1 ಇಯರ್ ಒಳಗಡೆ ಆಗಬೇಕು ಅಂತಾರೆ, ಎಲ್ಲಿ ಆಗದೆ ಹೋದರೂ ಪ್ರಾಬ್ಲಮ್ ಆಗಲ್ಲ ಅಂತಿದ್ದಾರೆ, ಏನಿದು ಅಂತ ಅನಿಸಿರ್ಬೋದು ನಿಮಗೆ. ಇವಾಗ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. 365 ಡೇಸ್ ಆಯಿತು ಅಂದ್ಕೊಳ್ಳಿ, ಇವತ್ತು ಚಾನಲ್ ಸ್ಟಾರ್ಟ್ ಮಾಡಿದ್ದೀರಾ, ಮತ್ತು 365 ಡೇಸ್ ಆಯಿತು, ಅಲ್ಲಿಗೆ 1 ಇಯರ್ ಕಂಪ್ಲೀಟ್ ಆಯಿತು. ಸೊ ನಾಳೆ ಈಗ ಹೊಸ್ದಾಗಿ ಸ್ಟಾರ್ಟ್ ಆಗುತ್ತಲ್ವ, ಇವತ್ತಿಂದ ಕೌಂಟ್ ಆಗಲ್ಲ, ನಾಳೆಯಿಂದ ಕೌಂಟ್ ಆಗುತ್ತೆ. ಓಕೆನಾ? ನಾಳೆಯಿಂದ 365 ಡೇಸು. ಸೊ ಇವತ್ತು ಏನಿರುತ್ತೆ ಈ ಡೇ ಇಂದ ಹಿಂದಕ್ಕೆ 365 ಡೇಸ್ನ ತೊಗೊತಾರೆ. ಅಷ್ಟು ಒಂದು ಟೈಮಲ್ಲಿ ನಿಮಗೆ 1000 ಸಬ್ಸ್ಕ್ರೈಬರ್ಸ್ ಹಾಗೆ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರಬೇಕು. ನೀವು ಈಗ ಕಂಪ್ಲೀಟ್ ಆಯಿತು ಅಂದ್ಕೊಳ್ಳಿ, ನಿಮಗೆ 1000 ಸಬ್ಸ್ಕ್ರೈಬರ್ಸ್ ಆದರೂ 4000 ವಾಚ್ ಅವರ್ ಆಯಿತು, ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು. ಸೊ ನೀವು ಯಾವತ್ತು ಅಪ್ಲೈ ಮಾಡ್ತಾ ಇದ್ದೀರಾ ಅದರಿಂದ ಹಿಂದಕ್ಕೆ 365 ಡೇಸ್, ಅದರಿಂದ ಹಿಂದಕ್ಕೆ 1 ಇಯರ್ ಟೈಮ್ನ ಅವರು ಕೌಂಟ್ ಮಾಡೋ ಅಂಥದ್ದು. ಹಾಗಾಗಿ ನೀವು ಚಾನಲ್ನ ಸ್ಟಾರ್ಟ್ ಮಾಡಿ ಎಷ್ಟೇ ವರ್ಷ ಆಗಿದ್ರೂ ಪರವಾಗಿಲ್ಲ, ವೀಡಿಯೋಸ್ನ ಹಾಕ್ತಾಯಿರಿ. ನಿಮ್ಮ ಚಾನಲ್ ಯಾವಾಗ ಬೇಕಾದರೂ ಮಾನಿಟೈಸೇಷನ್ ಆಗ್ಬೋದು. 1 ಇಯರ್ ಆಯಿತು ಅಂತ ಹೇಳ್ಬಿಟ್ಟು ಈಗ ಒಂದು 800-900 ಸಬ್ಸ್ಕ್ರೈಬರ್ಸ್ ಇರ್ತಾರೆ, 3000 ಮೇಲೆ ವಾಚ್ ಅವರ್ ಇರುತ್ತೆ. ಸೊ 365 ಡೇಸ್ ಆಯಿತು, ನನ್ನ ಚಾನಲ್ ಮಾನಿಟೈಸೇಷನ್ ಆಗಲ್ಲ ಅಂತ ಹೇಳ್ಬಿಟ್ಟು ಬೇರೆ ಚಾನಲೆಲ್ಲ ಕ್ರಿಯೇಟ್ ಮಾಡೋದಕ್ಕೆ ಹೋಗಬೇಡಿ. ಅದೇ ಚಾನಲ್ನ ಕಂಟಿನ್ಯೂ ಮಾಡಿ, ಖಂಡಿತ ಮಾನಿಟೈಸೇಷನ್ ಆಗುತ್ತೆ. ಸೊ ನಿಮಗೆ ಈ ವಿಡಿಯೋದಲ್ಲಿ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಯಾರೂ ಕೂಡ ಭಯ ಪಡೋದು ಬೇಡ. ನೀವು ಯಾವಾಗ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತೀರಾ ಅದರಿಂದ ಹಿಂದೆ 365 ಡೇಸು ಕೌಂಟ್ ಆಗುತ್ತೆ. ಓಕೆನಾ? ನೀವು ಸ್ಟಾರ್ಟ್ ಮಾಡಿದಾಗಿಂದ 365 ಡೇಸ್ ಅಲ್ಲ. ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಮತ್ತು ಇದೇ ಥರ ವೀಡಿಯೋಸ್ ಬೇಕು ಅಂತಂದರೆ, ಇನ್ಫಾರ್ಮೇಟಿವ್ ವೀಡಿಯೋಸ್ ಬೇಕು ಅಂತ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ. ಓಕೆನಾ? ಸೊ ಥ್ಯಾಂಕ್ ಯು ಗೈಸ್.